ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂದು ಸಿಯಾ ಕೈಯಲ್ಲಿ ಅವಳ ಮೊದಲ ತಿಂಗಳ ಸಂಬಳವಿತ್ತು. ಆದರೆ ಮನಸ್ಸಿನಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಒಂದು ವಿಚಿತ್ರ ಅಶಾಂತಿ ಮನೆ ಮಾಡಿತ್ತು. ಇಂದು ವಿಧಿ ಅವಳಿಂದ ಯಾವುದೋ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡಲಿದೆ ಎಂಬ ಮುನ್ಸೂಚನೆ ಸಿಗುತ್ತಿತ್ತು. ಪತಿಯ ಮರಣದ ನಂತರ ಇಬ್ಬರು ಪುಟ್ಟ ಮಕ್ಕಳ ಜವಾಬ್ದಾರಿ ಅವಳ ಹೆಗಲ ಮೇಲ ಬಿದ್ದಿತ್ತು. ಆರಂಭದಲ್ಲಿ ಅಕ್ಕಪಕ್ಕದವರು ಸ್ವಲ್ಪ ಸಹಾಯ ಮಾಡಿದರು, 2 ಹೊತ್ತಿನ ಊಟ ಸಿಗುತ್ತಿತ್ತು. ಆದರೆ ನಿಧಾನವಾಗಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾದರು ಮತ್ತು ಸಿಯಾಳ ಮನೆಯ ಒಲೆ ತಣ್ಣಗಾಗತೊಡಗಿತು. ಹಸಿವಿನಿಂದ ಮಕ್ಕಳು ಅಳುವ ಧ್ವನಿ ಕಿವಿಗೆ ಬಿದ್ದಾಗ ಸಿಯಾಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಕೆಲಸದ ಹುಡುಕಾಟದಲ್ಲಿ ಹೊರಬಿದ್ದ ಅವಳಿಗೆ ಒಂದು ಸಣ್ಣ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ ಸಿಕ್ಕಿತು. ಇಡೀ ದಿನ ಬೆವರು ಹರಿಸಿ ದುಡಿದ ನಂತರ ಸಂಜೆ ಕೈಗೆ ಸ್ವಲ್ಪ ಹಣ ಬಂದಾಗ ಇಂದು ತನ್ನ ಮಕ್ಕಳ ಹಸಿವು ನೀಗುತ್ತದೆ ಎಂಬ ಸಮಾಧಾನ ಅವಳಿಗಾಯಿತು. ಆ ಹಣವನ್ನು ಮುಷ್ಟಿಯಲ್ಲಿ ಭದ್ರವಾಗಿ ಹಿಡಿದು ಮನೆಗೆ ಮರಳುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕಂಡರು. ಅವರ ಕಣ್ಣುಗಳಲ್ಲಿ ನೋವು ಮತ್ತು ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಅವರು ನಡುಗುವ ಕೈಗಳಿಂದ ದಾರಿಯಲ್ಲಿ ಹೋಗುವವರನ್ನೆಲ್ಲ ವಿನಂತಿಸುತ್ತಿದ್ದರು. ನನ್ನ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ, ದಯವಿಟ್ಟು ಯಾರಾದರೂ ಸಹಾಯ ಮಾಡಿ, ಇಲ್ಲದಿದ್ದರೆ ಅವಳು ತಡಬಡಾಯಿಸಿ ಸತ್ತು ಹೋಗುತ್ತಾಳೆ. ಆದರೆ ಯಾರೂ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಕೆಲವರು ಅವರನ್ನು ತಳ್ಳಿ ಮುಂದೆ ಹೋದರೆ ಇನ್ನು ಕೆಲವರು ಕೈಮುಗಿದು ಕ್ಷಮೆ ಕೇಳಿ ನಡೆಯುತ್ತಿದ್ದರು. ಬಸ್ ಸ್ಟಾಪಿನಲ್ಲಿ ನಿಂತಿದ್ದ ಸಿಯಾ ಇದೆಲ್ಲವನ್ನೂ ಗಮನಿಸುತ್ತಿದ್ದಳು. ಅವಳ ಹೃದಯ ಚೂರಾಯಿತು, ಏಕೆಂದರೆ ಅವಳಿಗೆ ತನ್ನ ಹಳೆಯ ದಿನಗಳು ನೆನಪಾದವು. ಅವಳು ಕೂಡ ತನ್ನ ಪತಿಯ ಚಿಕಿತ್ಸೆಗಾಗಿ ಹೀಗೆಯೇ ಜನರ ಮುಂದೆ ಕೈಯೊಡ್ಡಿದ್ದಳು ಮತ್ತು ಅವಳನ್ನು ಇದೇ ರೀತಿ ಎಲ್ಲರೂ ತಿರಸ್ಕರಿಸಿದ್ದರು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಮುಷ್ಟಿಯಲ್ಲಿ ಮುಚ್ಚಿಟ್ಟಿದ್ದ ಆ ಹಣವನ್ನು ನೋಡಿದಳು. ನಂತರ ಆ ವೃದ್ಧನ ಕಡೆ ನೋಡಿದಳು. ಒಂದು ಕ್ಷಣ ಅವಳ ಹೆಜ್ಜೆಗಳು ಮುಂದೆ ಸಾಗಿದವು, ಆದರೆ ಮರುಕ್ಷಣವೇ ಮನೆಯಲ್ಲಿ ತನಗಾಡಿ ಕಾಯುತ್ತಿರುವ ಮಕ್ಕಳ ಹಸಿದ ಮುಖಗಳು ನೆನಪಾದವು. ಅವಳ ಹೃದಯ ಜೋರಾಗಿ ಬಡಿಯತೊಡಗಿತು. ಮನಸ್ಸಿನೊಳಗೆ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಯಾರಾದರೂ ಆ ವೃದ್ಧನಿಗೆ ಸಹಾಯ ಮಾಡಲಿ ಅಥವಾ ತನ್ನ ಬಸ್ ಬೇಗ ಬರಲಿ, ಈ ನೋವಿನ ದೃಶ್ಯದಿಂದ ದೂರ ಸರಿಯೋಣ ಎಂದು ಅವಳು ಬಯಸುತ್ತಿದ್ದಳು. ಆದರೆ ಆ ವೃದ್ಧ ಈಗ ಮೊಣಕಾಲು ಊರಿ ಕುಳಿತು ಆಕಾಶದ ಕಡೆ ನೋಡಿ ಅಳುತ್ತಾ ಕೇಳಿಕೊಂಡರು, ದೇವರೇ, ಈ ಪ್ರಪಂಚದಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲವೇ? ನನ್ನ ಮಗಳು ಸತ್ತು ಹೋಗುತ್ತಾಳೆ. ಆ ಆರ್ತನಾದ ಸಿಯಾಳ ಎದೆಯನ್ನು ಸೀಳಿದಂತಾಯಿತು. ಈಗ ಅವಳಿಗೆ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ. ರಸ್ತೆ ದಾಟಿ ಹೋಗಿ ತನ್ನ ಇಡೀ ತಿಂಗಳ ಸಂಬಳವನ್ನು ಆ ವೃದ್ಧನ ಕೈಗಿಟ್ಟಳು. ಅವರು ಆಶ್ಚರ್ಯದಿಂದ ಅವಳನ್ನು ನೋಡಿದರು. ಅವರ ಕಣ್ಣಾಲಿಗಳು ತುಂಬಿ ಬಂದವು. ಸಿಯಾಳ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಭಗವಂತ ನಿನ್ನ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ ಮಗಳೇ, ನೀನು ಒಬ್ಬ ತಂದೆಯ ಕಣ್ಣೀರಿಗೆ ಆಸರೆಯಾಗಿದ್ದೀಯಾ. ನೋಡು, ದೇವರು ನಿನ್ನ ಜೀವನವನ್ನು ಸುಖ ಸಂತೋಷದಿಂದ ತುಂಬುತ್ತಾನೆ. ಸಿಯಾಳ ತುಟಿಗಳು ನಡುಗುತ್ತಿದ್ದವು, ಕಣ್ಣೀರು ಹರಿಯುತ್ತಲೇ ಇತ್ತು. ಇಂದು ಅವಳು ಒಬ್ಬರ ಜೀವ ಉಳಿಸಿದ್ದಳು, ಆದರೆ ತನ್ನ ಮಕ್ಕಳ ಹಸಿವಿನ ಮುಂದೆ ಮತ್ತೊಮ್ಮೆ ಅವಳು ಬರಿಗೈಯಾಗಿದ್ದಳು. ಸಿಯಾ ಅಲ್ಲಿಂದ ಮರಳಿದಳು. ಅಷ್ಟರಲ್ಲಿ ಅವಳ ಬಸ್ ಕೂಡ ಬಂದಿತ್ತು. ಮೌನವಾಗಿ ಹೋಗಿ ಬಸ್ಸಿನಲ್ಲಿ ಕುಳಿತಳು. ಮನೆಗೆ ಹೋಗಿ ಮಕ್ಕಳಿಗೆ ಏನು ಜವಾಬು ನೀಡಲಿ ಎಂಬ ಚಿಂತೆಯಲ್ಲಿದ್ದಳು. ಅಮ್ಮ ಸಂಬಳ ತರುತ್ತಾಳೆ, ಇಂದು ಹೊಟ್ಟೆ ತುಂಬಾ ಉಣ್ಣಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಮಕ್ಕಳಿಗೆ ಬರಿಗೈ ತೋರಿಸುವುದು ಹೇಗೆ? ಇನ್ನೊಂದು ತಿಂಗಳು ತಾಳ್ಮೆಯಿಂದ ಇರಿ ಎಂದು ತಿಳಿ ಹೇಳುವುದು ಹೇಗೆ? ಇಡೀ ತಿಂಗಳು ಜೀವನ ಸಾಗಿಸುವುದು ಹೇಗೆ? ಈಗ ಹಣದ ಮುಖ ನೋಡಬೇಕೆಂದರೆ ಮತ್ತೆ 1 ತಿಂಗಳು ಕಾಯಬೇಕು. ಮೊಹಲ್ಲಾದ ಅಂಗಡಿಯವನು ಹಳೆಯ ಸಾಲ ತೀರಿಸದ ಹೊರತು ಸಾಮಾನು ಕೊಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ದಾನೆ. ಸಿಯಾಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಪತಿ ಬದುಕಿದ್ದಾಗ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿರಲಿಲ್ಲ. ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಓದುತ್ತಿದ್ದರು. ತಾವು ಅತಿ ಶ್ರೀಮಂತರಾದರೂ ನೆಮ್ಮದಿಯಾಗಿದ್ದ ಆ ದಿನಗಳು ಅವಳ ಕಣ್ಮುಂದೆ ಸುಳಿದವು. ಅವರು ಅತೀ ಶ್ರೀಮಂತರಲ್ಲದಿದ್ದರೂ ಬಡವರೂ ಆಗಿರಲಿಲ್ಲ, ಸುಖವಾಗಿಯೇ ಇದ್ದರು. ಸಿಯಾಗೆ 9 ವರ್ಷದ ಅವಳಿ ಗಂಡು ಮಕ್ಕಳಿದ್ದರು. ಆದರೆ ಪತಿಯ ಕಾಯಿಲೆಯ ಸಮಯದಲ್ಲಿ ಮನೆಯಲ್ಲಿದ್ದ ಪ್ರತಿಯೊಂದು ಬೆಲೆಬಾಳುವ ವಸ್ತುವನ್ನೂ ಅವಳು ಮಾರಿದ್ದಳು. ಉಳಿದಿದ್ದು ಕೇವಲ ತಲೆಮರೆಸಿಕೊಳ್ಳಲು ಒಂದು ಪುಟ್ಟ ಮನೆ ಮಾತ್ರ. ಒಡವೆ, ವಸ್ತು ಎಲ್ಲವನ್ನೂ ಪತಿಯ ಚಿಕಿತ್ಸೆಗಾಗಿ ವ್ಯಯಿಸಿದರೂ ಹಣ ಖಾಲಿಯಾಯಿತೇ ಹೊರತು ಪತಿ ಗುಣಮುಖರಾಗಲಿಲ್ಲ. ಅಸಹಾಯಕಳಾದ ಸಿಯಾ ಜನರ ಮುಂದೆ ಕೈಲೊಡ್ಡಿದಾಗ ಅವಳಿಗೆ ತನ್ನವರೆನಿಸಿಕೊಂಡವರ ಅಸಲಿ ಮುಖದರ್ಶನವಾಯಿತು. ಎಲ್ಲರೂ ಸಹಾಯ ಮಾಡಲು ನಿರಾಕರಿಸಿದರು. ಪತಿಯ ಮರಣದ ನಂತರ ಕೆಲ ದಿನ ನೆರೆಹೊರೆಯವರು ಪಡಿತರ ಅಥವಾ ಸಿದ್ಧಪಡಿಸಿದ ಆಹಾರ ನೀಡಿ ಸಾಂತ್ವನ ನೀಡಿದ್ದು ನಿಜ. ಆದರೆ ದಿನ ಕಳೆದಂತೆ ಎಲ್ಲರೂ ಅವಳನ್ನು ಮರೆತುಬಿಟ್ಟರು. 1 ತಿಂಗಳು ಕಳೆದ ನಂತರ ಮಕ್ಕಳು ಶಾಲೆಗೆ ಹೋಗಲು ಹಠ ಮಾಡಿದರು. ಆದರೆ ಶುಲ್ಕ ಕಟ್ಟಲು ಅವಳ ಬಳಿ ಹಣವಿರಲಿಲ್ಲ.
ತನ್ನ ಮಕ್ಕಳು ಓದಿನಲ್ಲಿ ಯಾವಾಗಲೂ ಪ್ರಥಮ ಸ್ಥಾನ ಪಡೆಯುತ್ತಿದ್ದರು ಎಂಬ ನೆನಪಿನಿಂದ ಕನಿಷ್ಠ ಅವರಿಗಾದರೂ ಉಚಿತ ಶಿಕ್ಷಣ ಸಿಗಬಹುದು ಎಂಬ ಆಸೆಯಿಂದ ಖಾಸಗಿ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿಯಾದಳು. ಆದರೆ ಅವರು ಹುಬ್ಬೇರಿಸಿ, ನಾವೇನೂ ಅನಾಥಾಶ್ರಮ ತೆರೆದಿಲ್ಲ, ಇದು ಖಾಸಗಿ ಶಾಲೆ, ಇಷ್ಟೊಂದು ಕನಿಕರ ತೋರಿಸುತ್ತಾ ಹೋದರೆ ಅರ್ಧದಷ್ಟು ಮಕ್ಕಳು ಉಚಿತವಾಗಿಯೇ ಓದುತ್ತಾರೆ, ಇವರನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದು ಒಳಿತು ಎಂದು ಕಟುವಾಗಿ ನುಡಿದರು. ಅನಿವಾರ್ಯವಾಗಿ ಸಿಯಾ ಮಕ್ಕಳನ್ನು ಅಲ್ಲಿಂದ ಕರೆತಂದು ಸರ್ಕಾರಿ ಶಾಲೆಗೆ ಸೇರಿಸಿದಳು. ಮಕ್ಕಳ ಹೊಟ್ಟೆ ತುಂಬಿಸಲು ಅವಳು ಇತರರ ಮನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆದರೂ ಎಲ್ಲವನ್ನೂ ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದಿಷ್ಟು ಹಿಟ್ಟು, ಸ್ವಲ್ಪ ಸಕ್ಕರೆ ಮತ್ತು ಎಣ್ಣೆ ಖರೀದಿಸಿ ಚಪಾತಿಯ ಮೇಲೆ ಸಕ್ಕರೆ ಹಾಕಿ ಮಕ್ಕಳಿಗೆ ತಿನ್ನಿಸುತ್ತಿದ್ದಳು. ಒಂದು ದಿನ ಮಕ್ಕಳಿಬ್ಬರೂ ಶಾಲೆಯಿಂದ ಅಳುತ್ತಾ ಬಂದರು. ಅವರ ಕೈಗಳು ಕೆಂಪಾಗಿದ್ದವು. ಶಿಕ್ಷಕರು ಬೆತ್ತದಿಂದ ಹೊಡೆದಿದ್ದರು. ಕಾರಣ, ಯೂನಿಫಾರ್ಮ್ ಏಕೆ ಧರಿಸಿಲ್ಲ ಎಂದು. ಮಗನ ಬೆನ್ನಿನ ಮೇಲಿದ್ದ ಪೆಟ್ಟಿನ ಗುರುತುಗಳನ್ನು ಕಂಡು ಸಿಯಾಳ ಹೃದಯ ಕಿವುಚಿದಂತಾಯಿತು. ಅವಳು ಕೂಡಲೇ ಶಾಲೆಗೆ ಹೋಗಿ ದೂರು ನೀಡಿದಾಗ ಅಲ್ಲಿನ ಪ್ರಾಂಶುಪಾಲರು, ಯೂನಿಫಾರ್ಮ್ ಕೊಡಿಸಲಾಗದಷ್ಟು ಬಡತನವೇ, ಸಮವಸ್ತ್ರ ಇದ್ದಾಗಲೇ ಮಕ್ಕಳನ್ನು ಶಾಲೆಗೆ ಕರೆತನ್ನಿ ಎಂದು ಹೊರಗಟ್ಟಿದರು. ವಿಧವೆಯಾದ ತಾನು ಈಗಷ್ಟೇ ಕೆಲಸ ಶುರು ಮಾಡಿರುವುದಾಗಿ ಅವಳು ಬೇಡಿಕೊಂಡರೂ ಯಾರೂ ಕೇಳಲಿಲ್ಲ. ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡು ಹೊರಬಂದ ಸಿಯಾಗೆ ಅವರ ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತಾಯಿತು. ಅಮ್ಮ, ನಾವು ಇನ್ಮುಂದೆ ಎಂದೂ ಓದುವುದಿಲ್ಲವೇ ಎಂಬ ಮಾತುಗಳು ಅವಳನ್ನು ಒಳಗಿನಿಂದ ಕುಗ್ಗಿಸಿದವು. ಹೇಗಾದರೂ ಮಾಡಿ ಯೂನಿಫಾರ್ಮ್ ತರುವುದಾಗಿ ಮಕ್ಕಳಿಗೆ ಭರವಸೆ ನೀಡಿದಳು. 10 ಮನೆಗಳಲ್ಲಿ ಕೆಲಸ ಹುಡುಕಿದರೂ ಸಿಗಲಿಲ್ಲ. ಕೊನೆಗೆ ನಗರಕ್ಕೆ ಹೋದಾಗ ಒಂದು ಹೋಟೆಲ್ನಲ್ಲಿ ಸಣ್ಣ ಹುಡುಗನೊಬ್ಬ ಪಾತ್ರೆ ತೊಳೆಯುತ್ತಾ ಒಬ್ಬನೇ ನಿಭಾಯಿಸಲು ಕಷ್ಟಪಡುತ್ತಿದ್ದುದು ಕಂಡಿತು. ಸಿಯಾ ಮಾಲೀಕನ ಬಳಿ ಹೋಗಿ, ನಾನೊಬ್ಬ ಬಡ ವಿಧವೆ, ಕಸಗುಡಿಸುವುದು, ಪಾತ್ರೆ ತೊಳೆಯುವುದು ಎಲ್ಲವನ್ನೂ ಮಾಡುತ್ತೇನೆ, ಕೆಲಸಕ್ಕೆ ಇಟ್ಟುಕೊಳ್ಳಿ ಎಂದು ಬೇಡಿಕೊಂಡಳು. ಅವಳ ಕಣ್ಣೀರು ಕಂಡು ಮಾಲೀಕ ಒಪ್ಪಿಕೊಂಡನು. ಈ ತಿಂಗಳ ಸಂಬಳ ಬಂದರೆ ಮಕ್ಕಳ ಯೂನಿಫಾರ್ಮ್ ತರಬಹುದು ಎಂಬ ಆಶೆಯಲ್ಲಿ ಸಿಯಾ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಷ್ಟಪಟ್ಟು ದುಡಿಯುತ್ತಿದ್ದಳು. ಮಾಲೀಕನು ಅವಳಿಗೆ ಸ್ವಲ್ಪ ಹೆಚ್ಚಿನ ಹಣವನ್ನು ನೀಡುತ್ತಿದ್ದನು ಮತ್ತು ಉಳಿದ ಆಹಾರವನ್ನು ಮನೆಗೆ ತೆಗೆದುಕೊಂಡು ಹೋಗಲು ಕೊಡುತ್ತಿದ್ದನು. ಆದರೆ ಅವಳು ವಾಸವಿದ್ದ ಬಡವಾಣೆಯಲ್ಲಿ ಕೆಟ್ಟ ಸುದ್ದಿಯೊಂದು ಹಬ್ಬತೊಡಗಿತು. ಸಿಯಾ ಹೋಟೆಲ್ನಲ್ಲಿ ಗಂಡಸರ ಮಧ್ಯೆ ಕೆಲಸ ಮಾಡುತ್ತಾ ಪಾತ್ರೆ ತೊಳೆಯುತ್ತಿದ್ದಾಳೆ ಎಂದು ಜನರು ಅವಳ ಬಗ್ಗೆ ಕೀಳಾಗಿ ಮಾತನಾಡಲು ಶುರುಮಾಡಿದರು. ಸಿಯಾ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅನೇಕರು ಹೀಯಾಳಿಸಲು ಶುರುಮಾಡಿದರು. ಹಳ್ಳಿಯ ಕೆಲವು ಹೆಂಗಸರು ಅವಳ ಮನೆಗೆ ಬಂದು, ಇದೇನು ರೀತಿ, ನಿನಗೆ ನಿನ್ನ ಪತಿಯ ಮರ್ಯಾದೆಯ ಬಗ್ಗೆ ಸ್ವಲ್ಪವೂ ಕಾಳಜಿಯಿಲ್ಲವೇ? ಹೋಟೆಲ್ಗಳಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದೀಯಲ್ಲ, ನಿನಗೆ ಬೇರೆ ಜಾಗ ಸಿಗಲಿಲ್ಲವೇ ಎಂದು ಕೇಳಿದರು. ಸಿಯಾ ಮೊದಲು ಸುಮ್ಮನಿದ್ದಳು. ಆದರೆ ಜನರ ಮಾತು ಮಿತಿಮೀರಿದಾಗ ಅವಳು ಸಿಡಿದುಬಿದ್ದಳು. ನಾನು ಎಲ್ಲಿಯವರೆಗೆ ನಿಮ್ಮ ಮುಂದೆ ಕೈಯೊಡ್ಡುತ್ತಿರಲಿ? ಯಾರಾದರೂ ಹಿಟ್ಟು ತರಕಾರಿ ಕೊಡುತ್ತಾರೆ ಎಂದು ಎಲ್ಲಿಯವರೆಗೆ ನಿಮ್ಮ ಬಾಗಿಲ ಕಡೆ ನೋಡುತ್ತಿರಲಿ? ನೀವು ನಿಮ್ಮ ಮನೆಗಳಲ್ಲಿ ಸುಖವಾಗಿದ್ದೀರಿ, ಆದರೆ ನನ್ನ ಮತ್ತು ನನ್ನ ಮಕ್ಕಳ ಕಥೆಯೇನು? ನಾವು ಹಸಿವಿನಿಂದ ಸಾಯಬೇಕೇ ಎಂದು ಅಳುತ್ತಾ ಪ್ರಶ್ನಿಸಿದಳು. ನನ್ನ ಬಗ್ಗೆ ಇಲ್ಲಸಲ್ಲದ ಸುದ್ದಿ ಹಬ್ಬಿಸುತ್ತಿರುವ ಈ ಅಂಗಡಿಯವನು ಕೊನೆಯ ಬಾರಿ ನನಗೆ ಯಾವಾಗ ಸಾಲ ಕೊಟ್ಟಿದ್ದ ಎಂದು ನೀವು ಕೇಳಿದ್ದೀರಾ? ನಾನು ಸಾಮಾನು ಕೇಳಲು ಹೋದಾಗಲೆಲ್ಲ ಹಳೆಯ ಸಾಲ ತೀರಿಸು ಎನ್ನುತ್ತಾನೆ. ನೀವೆಲ್ಲರೂ ಕೈಬಿಟ್ಟ ಮೇಲೆ ನಾನು ಬದುಕಲು ಏನಾದರೂ ಮಾಡಲೇಬೇಕಲ್ಲವೇ ಎಂದು ಕೇಳಿದಳು. ಆದರೂ ಮಹಲ್ಲಾದವರು ಸಿಯಾಳನ್ನೇ ತಪ್ಪಿತಸ್ಥಳೆಂದು ಭಾವಿಸಿ ಆ ಮನೆಯನ್ನು ಬಿಟ್ಟು ಹೋಗುವಂತೆ ಒತ್ತಡ ಹೇರಿದರು. ಹೊರಗಡೆ ಕೆಲಸ ಮಾಡುವ ಹೆಣ್ಣುಮಕ್ಕಳನ್ನು ಅವರು ಕೆಟ್ಟದಾಗಿ ನೋಡುತ್ತಿದ್ದರು. ಆದರೆ ಸಿಯಾ ಎದೆಗುಂದದೆ ನಿಂತಳು. ಏಕೆಂದರೆ ಅವಳು ಮಾಡುತ್ತಿರುವುದು ತನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ಎಂಬ ಸತ್ಯ ಅವಳಿಗೆ ತಿಳಿದಿತ್ತು. ಮನೆಯಲ್ಲಿ ಪಡಿತರ ಮುಗಿಯುತ್ತಾ ಬಂದಿತ್ತು. 1 ವಾರಕ್ಕಾಗುವಷ್ಟು ಮಾತ್ರ ಹಿಟ್ಟಿತ್ತು. ಹೋಟೆಲ್ನಿಂದ ತರುತ್ತಿದ್ದ ಆಹಾರವೂ ಈಗ ಉಳಿಯುತ್ತಿರಲಿಲ್ಲ. ಏಕೆಂದರೆ ಉಳಿದ ನೌಕರರು ಅದನ್ನು ಮೊದಲೇ ಹಂಚಿಕೊಳ್ಳುತ್ತಿದ್ದರು. ಮಕ್ಕಳು 2 ದಿನಕ್ಕೊಮ್ಮೆ ಊಟ ಮಾಡಿ ಉಳಿದ ಸಮಯ ನೀರು ಕುಡಿದು ಕಳೆಯುವಂಟಾಯಿತು. ಅಮ್ಮ ಕೆಲಸದಿಂದ ಬಂದಾಗಲೆಲ್ಲ ಮಕ್ಕಳು ಅವಳ ಕೈಯನ್ನು ಆಸೆಯಿಂದ ನೋಡುತ್ತಿದ್ದರು. ಆದರೆ ಅವಳ ಕೈಗಳು ಬರಿದಾಗಿದ್ದವು. ಮಕ್ಕಳೇ, ಸಂಬಳ ಬಂದ ತಕ್ಷಣ ನಿಮಗೆ ಇಷ್ಟವಾದ ಅಡಿಗೆ ಮಾಡುತ್ತೇನೆ, ಹೊಟ್ಟೆ ತುಂಬಾ ಉಣ್ಣುವಿರಂತೆ ಎಂದು ಅವಳು ಅವರನ್ನು ಸಮಾಧಾನಿಸುತ್ತಿದ್ದಳು. ಮಕ್ಕಳು ಆ ದಿನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ಕೊನೆಗೂ ಸಂಬಳದ ದಿನ ಬಂದಿತು. 1 ತಿಂಗಳು ಪೂರ್ತಿಯಾದ ಮೇಲೆ ಮಾಲೀಕರು ಸಂಬಳವನ್ನು ಅವಳ ಕೈಗಿಟ್ಟರು. ಸಿಯಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಆ ಹಣಕ್ಕಾಗಿ ಅವಳು ವಾರಗಳಿಂದ ಕಾದಿದ್ದಳು. ಮೊದಲು ಪಡಿತರ ಕೊಳ್ಳಬೇಕು, ಮಕ್ಕಳಿಗೆ ಉಣ್ಣಿಸಬೇಕು ಮತ್ತು ಉಳಿದ ಹಣದಲ್ಲಿ ಅವರಿಗೆ ಯೂನಿಫಾರ್ಮ್ ಕೊಡಿಸಬೇಕು ಎಂದು ಅವಳು ಮನಸ್ಸಿನಲ್ಲೇ ಯೋಜಿಸಿದಳು. ಪತಿಯ ಚಿಕಿತ್ಸೆಗಾಗಿ ಅವಳು ತನ್ನ ಮದುವೆಯ ಸಾಮಾನುಗಳನ್ನು ಅಗ್ಗದ ಬೆಲೆಗೆ ಮಾರಿದ್ದಳು. ಅಂದು ಕೆಲಸ ಮುಗಿಸಿ ಮನೆಗೆ ಮರಳುವಾಗ ದಾರಿಯಲ್ಲಿ ಅದೇ ವೃದ್ಧ ವ್ಯಕ್ತಿಗೆ ತನ್ನ ಸಂಪೂರ್ಣ ಸಂಬಳವನ್ನು ನೀಡಿ ಸಿಯಾ ಬರಿಗೈಯಿಂದ
ಬಸ್ನಲ್ಲಿ ಕುಳಿತಿದ್ದಳು. ಬಸ್ ನಿಂತಾಗ ಅವಳ ಕಣ್ಣು ತೆರೆಯಿತು. ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಅವಳು ಒರೆಸಿಕೊಂಡಳು. ಅವಳ ಬಸ್ ನಿಲ್ದಾಣ ಬಂದಿತ್ತು. ಅಲ್ಲಿಂದ 10 ನಿಮಿಷ ನಡೆಯಬೇಕಿತ್ತು. ಆದರೆ ಅವಳ ಹೆಜ್ಜೆಗಳು ಭಾರವಾಗಿದ್ದವು. ಮಕ್ಕಳಿಗೆ ಏನೆಂದು ಉತ್ತರಿಸಲಿ? ಒಬ್ಬ ವೃದ್ಧನಿಡೆ ಹಣ ಕೊಟ್ಟು ಬಂದೆ ಎಂದರೆ ಅವರು ನಂಬುವರೆ? ದಿನಾಲೂ 8 ನಿಮಿಷದಲ್ಲಿ ಕ್ರಮಿಸುತ್ತಿದ್ದ ದಾರಿಯನ್ನು ಕ್ರಮಿಸಲು ಇಂದು ಅವಳಿಗೆ 20 ನಿಮಿಷ ಬೇಕಾಯಿತು. ಮನೆಯ ಬಾಗಿಲಲ್ಲಿ ನಿಂತು ದೇವರಿಗೆ ನನಗೆ ಧೈರ್ಯ ಕೊಡು ಎಂದು ಪ್ರಾರ್ಥಿಸಿ ಒಳಗೋದಳು. ಬಾಗಿಲು ತೆರೆದ ಶಬ್ದ ಕೇಳುತ್ತಿದ್ದಂತೆ ಮಕ್ಕಳು ಓಡಿಬಂದರು. ಅವರ ದೃಷ್ಟಿ ಮೊದಲು ಅಮ್ಮನ ಮುಖದ ಮೇಲಿತ್ತು. ಮಕ್ಕಳ ನೋಟ ಅಮ್ಮನ ಕೈಗಳ ಮೇಲಿತ್ತು. ಇಂದು ಅಮ್ಮ ಸಂಬಳ ತರುತ್ತಾಳೆ ಮತ್ತು ಸಾಕಷ್ಟು ತಿನ್ನಲು ಪದಾರ್ಥಗಳನ್ನು ತರುತ್ತಾಳೆ ಎಂದು ಅವಳು ಬೆಳಿಗ್ಗೆಯೇ ಹೇಳಿ ಹೋಗಿದ್ದಳು. ಅಮ್ಮನ ಬರಿಗೈಯನ್ನು ಕಂಡ ಮಕ್ಕಳು ಕೇಳಿದರು, ಅಮ್ಮ, ಇವತ್ತು ಸಂಬಳ ಸಿಗ್ಲಿಲ್ವಾ? ನೀನು ರೇಷನ್ ತರ್ಲಿಲ್ವಾ? ಸಿಯಾ ತಕ್ಷಣ ಸುಳ್ಳೇ ನಗುತ್ತಾ ಅಂದಳು, ಇಲ್ಲ ಮಕ್ಕಳೇ, ನಾನು ಹೇಳಿ ಬಂದಿದ್ದೇನೆ. ಸ್ವಲ್ಪ ಹೊತ್ತಿನಲ್ಲಿ ಅಡುಗೆಯೆಲ್ಲ ಮನೆಗೆ ಬರುತ್ತದೆ. ನೀವು ಅಲ್ಲಿಯವರೆಗೆ ಇವತ್ತು ಶಾಲೆಯಲ್ಲಿ ಏನೇನು ಮಾಡಿದಿರಿ ಎಂದು ಹೇಳಿ. ಹೀಗೆ ಅವಳು ಮಕ್ಕಳನ್ನು ಮಾತುಗಳಲ್ಲಿ ಮರೆಸಿದಳು. ಹಸಿವಿನಿಂದ ಮಕ್ಕಳ ತುಟಿಗಳು ಒಣಗಿದ್ದವು, ಮುಖಗಳು ನಿತ್ರಾಣಗೊಂಡು ಹಳದಿಯಾಗಿದ್ದವು. ಆದರೆ ಊಟ ಬರುತ್ತದೆ ಎಂಬ ಆಸೆಯೇ ಅವರಿಗೆ ಹೊಸ ಶಕ್ತಿ ನೀಡಿದಂತಿತ್ತು. ಅವರು ಉತ್ಸಾಹದಿಂದ ಮಾತನಾಡತೊಡಗಿದರು. ಸಮಯ ಕಳೆಯುತ್ತಿತ್ತು, ಆದರೆ ಊಟ ಮಾತ್ರ ಬರಲಿಲ್ಲ. ಮಕ್ಕಳು ಪದೇ ಪದೇ ಬಾಗಿಲ ಕಡೆ ನೋಡುತ್ತಾ, ಅಮ್ಮ, ಊಟ ಯಾವಾಗ ಬರುತ್ತೆ? ತುಂಬಾ ಹಸಿವಾಗ್ತಿದೆ ಎನ್ನುತ್ತಿದ್ದರು. ಸಿಯಾ ಅವರಿಗೆ ಸುಳ್ಳು ಭರವಸೆ ನೀಡುತ್ತಿದ್ದಳಾದರೂ ಒಳಗೊಳಗೆ ಸೆರಗಿನಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಮಕ್ಕಳು ಹಸಿವನ್ನು ತಡೆಯಲಾರದೆ ನೀರು ಕುಡಿದು ಹೊಟ್ಟೆನೋವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೊನೆಗೆ ಸುಸ್ತಾದ ಮಕ್ಕಳು ಅಮ್ಮನ ಮಡಿಲಲ್ಲೇ ಮಲಗಿಬಿಟ್ಟರು. ಮಕ್ಕಳ ಈ ಸ್ಥಿತಿಯನ್ನು ಕಂಡು ಸಿಯಾಳ ಎದೆ ಒಡೆದಂತಾಯಿತು. ಅವಳು ಆಕಾಶದ ಕಡೆ ನೋಡಿ ಪ್ರಾರ್ಥಿಸುತ್ತಿದ್ದಾಗ ಯಾರೋ ಬಾಗಿಲು ಬಡಿದರು. ಈ ಸಮಯದಲ್ಲಿ ಯಾರಿರಬಹುದು ಎಂದು ಅವಳು ಬಾಗಿಲು ತೆರೆದಾಗ ಅಲ್ಲಿ ಬಸ್ಟಾಪ್ನಲ್ಲಿ ಸಿಕ್ಕಿದ್ದ ಅದೇ ವೃದ್ಧ ವ್ಯಕ್ತಿ ನಿಂತಿದ್ದರು. ಸಿಯಾಳನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ನಗು ಮೂಡಿತು. ಮಗಳೇ, ನಿನ್ನನ್ನು ಎಷ್ಟೊತ್ತು ಹುಡುಕಿದೆ ಗೊತ್ತಾ? ದೇವರಿಗೆ ಧನ್ಯವಾದ, ನಿನ್ನ ಮನೆ ಸಿಕ್ಕಿತು ಎಂದರು. ಸಿಯಾ ಅವರನ್ನು ಒಳಗೆ ಕರೆದು ನೀರು ನೀಡಿದಳು. ಅವರು ತಕ್ಷಣ ಜೇಬಿನಿಂದ ಹಣ ತೆಗೆದು ಸಿಯಾಳ ಕೈಗಿಟ್ಟರು. ಸಿಯಾ ಗಾಬರಿಯಿಂದ, ನೀವು ಈ ಹಣವನ್ನು ವಾಪಸ್ಯಾಕೆ ಕೊಡುತ್ತಿದ್ದೀರಿ? ನಿಮ್ಮ ಮಗಳ ಚಿಕಿತ್ಸೆಗೆ ಬೇಕಿಟ್ಟಲ್ಲವೇ ಎಂದಳು. ಆ ವೃದ್ಧ ವ್ಯಕ್ತಿ ಸಿಯಾಳನ್ನು ಹರಸುತ್ತಾ ಹೇಳಿದರು, ಇಂದು ಒಬ್ಬ ದೊಡ್ಡ ಅಧಿಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ನನ್ನ ಮಗಳು ನೋವಿನಿಂದ ತಡಬಡಾಯಿಸುತ್ತಿರುವುದನ್ನು ಕಂಡು ಅವರ ಮನಸ್ಸು ಕರಗಿತು. ನನ್ನ ಮಗಳು ಮತ್ತು ಅಲ್ಲಿರುವ ಉಳಿದ ಮಕ್ಕಳ ಚಿಕಿತ್ಸೆಯ ಸಂಪೂರ್ಣ ಖರ್ಚನ್ನು ತಾವೇ ಭರಿಸುವುದಾಗಿ ಅವರು ಹೇಳಿದರು. ಹಾಗಾಗಿ ನೀನು ಕೊಟ್ಟ ಹಣ ಉಳಿಯಿತು. ಮಗಳೇ, ನಿನಗೆ ಈ ಹಣದ ಅವಶ್ಯಕತೆ ತುಂಬಾ ಇದೆ ಎಂದು ನನಗೆ ಅನಿಸಿತು. ಅದಕ್ಕೆ ನಿನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ. ಸಿಯಾಳ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯತೊಡಗಿತು. ಅಂದು ಅವಳಿಗೆ ಅರ್ಥವಾಯಿತು, ಶುದ್ಧ ಮನಸ್ಸಿನಿಂದ ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು. ಅವಳು ತಕ್ಷಣ ಹೊರಹೋಗಿ ರೇಷನ್ ತಂದಳು. ಮನೆಯಲ್ಲಿ ಅಡುಗೆಯ ಮಧುರ ವಾಸನೆ ಹರಡುತ್ತಿದ್ದಂತೆ ಮಕ್ಕಳು ಎಚ್ಚರಗೊಂಡರು. ಅಮ್ಮ ಖುಷಿಯಿಂದ ಅಡುಗೆ ಮಾಡುತ್ತಿರುವುದನ್ನು ಕಂಡು ಅವರ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅಂದು ಮೂವರೂ ಹೊಟ್ಟೆ ತುಂಬಾ ಉಣ್ಣುತ್ತಾ ದೇವರಿಗೆ ಧನ್ಯವಾದ ಅರ್ಪಿಸಿದರು. ಇದು ಸಿಯಾಳ ಪಾಲಿನ ಪರೀಕ್ಷೆಯಾಗಿತ್ತು. ಅದರಲ್ಲಿ ಅವಳು ಸಂಪೂರ್ಣವಾಗಿ ಗೆದ್ದಿದ್ದಳು. ಕೆಲವೇ ವಾರಗಳಲ್ಲಿ ಹೋಟೆಲ್ನಲ್ಲಿದ್ದ ಅಡುಗೆಯವನು ಕೆಲಸ ಬಿಟ್ಟು ಹೋದಾಗ ಮಾಲೀಕರು ಸಿಯಾಗೆ ಅಡುಗೆ ಮಾಡುವ ಜವಾಬ್ದಾರಿ ನೀಡಿದರು. ಸಿಯಾ ಮಾಡಿದ ಅಡುಗೆ ಎಷ್ಟು ರುಚಿಯಾಗಿತ್ತೆಂದರೆ ಮಾಲೀಕರು ಅವಳನ್ನು ಕಾಯಂ ಅಡುಗೆಯವನಾಗಿ ನೇಮಿಸಿಕೊಂಡರು. ಈಗ ಅವಳು ಗೌರವದಿಂದ ಅಡುಗೆ ಮನೆಯೊಳಗೆ ಸುರಕ್ಷಿತವಾಗಿ ಕೆಲಸ ಮಾಡುತ್ತಿದ್ದಾಳೆ ಮತ್ತು ಅವಳ ಸಂಬಳವೂ ಹೆಚ್ಚಾಗಿದೆ. ಭಗವಂತ ಅವಳಿಗಾಗಿ ಸುಖದ ಬಾಗಿಲನ್ನು ತೆರೆದಿದ್ದನು. ಗೆಳೆಯರೇ, ಸಿಯಾ ತನ್ನ ಮಕ್ಕಳ ಹಸಿವಿಗಿಂತಲೂ ಮಿಗಿಲಾಗಿ ಒಬ್ಬ ವೃದ್ಧನ ಕಣ್ಣೀರಿಗೆ ಬೆಲೆ ನೀಡಿದ್ದು ಸರಿಯೇ? ಒಂದು ವೇಳೆ ನೀವು ಸಿಯಾಳ ಜಾಗದಲ್ಲಿದ್ದರೆ ನಿಮ್ಮ ಉಡೀ ಸಂಬಳವನ್ನು ಆ ವೃದ್ಧನಿಗೆ ನೀಡುತ್ತಿದ್ದರಾ? ದೇವರು ಒಳ್ಳೆಯ ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ಫಲ ನೀಡುತ್ತಾನೆ, ಅಥವಾ ಇದು ಕೇವಲ ಕಾಕತಾಳೀಯವೇ? ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೃದಯಸ್ಪರ್ಶಿ ಕಥೆಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.